ಲೋಕಾಬಲೆಗೆ ಬಿದ್ದ ಬೆಸ್ಕಾಂ ಅಧಿಕಾರಿಗಳು ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್. ಲೋಕಾಬಲೆಗೆ ಬಿದ್ದಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಲಂಚವನ್ನ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಭ್ರಷ್ಟ ಬೆಸ್ಕಾಂ ಎಇಇ ಮತ್ತು ಜೆಇಇ ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದಾರೆ. ಬೆಸ್ಕಾಂ ಎಇಇ ಮತ್ತು ಜೆಇಇ ಲೋಕಾಯುಕ್ತ ಬಲೆಗೆ ಸಿಕ್ಕಿರುವಂತದ್ದು ಬೆಂಗಳೂರು ನಗರ ಹುಳಿಮಾವು ಬೆಸ್ಕಾಂ ಅಧಿಕಾರಿಗಳು. ಲಂಚವನ್ನ ಸ್ವೀಕರಿಸುವ ವೇಳೆ ಸಿಕ್ಕಿರುವಂತದ್ದು ಎಇಇ ನಾಗರತ್ನ, ಜೆಇಇ ಸ್ವಾಮಿ ಲೋಕಾಬಲೆಗೆ. ಎಇಇ ನಾಗರತ್ನ, ಜೆಇಇ ಸ್ವಾಮಿ ಲೋಕಾಬಲೆಗೆ ಬಿದ್ದ ಅಧಿಕಾರಿಗಳಾಗಿದ್ದಾರೆ. 1,50,000 ಹಣ ಲಂಚವನ್ನ ಪಡೆಯುವಾಗ ಲೋಕಾಬಲೆಗೆ ಸಿಕ್ಕಿದ್ದಾರೆ. ಗುತ್ತಿಗೆದಾರ ಅರ್ಷದ್ ದೂರಿನ ಹಿನ್ನೆಲೆ ಬೆಸ್ಕಾಂ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ್ದಾರೆ. ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು ನೀವು. ಅದೇ 2 ವ್ಯಕ್ತಿಗಳು ಲಂಚವನ್ನ ಪಡೆದು ಸಿಕ್ಕಿರುವಂತದ್ದು ಬೆಸ್ಕಾಂ ಅಧಿಕಾರಿಗಳು. ಗುತ್ತಿಗೆದಾರ ಅರ್ಷದ್ ಉಲ್ಲಾ ದೂರಿನ ಆಧಾರದ ಮೇಲೆ ದಾಳಿಯನ್ನ ನಡೆಸಿದಾಗ ಬೆಳಕಿಗೆ ಬಂದಿದೆ. 1 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಗುತ್ತಿಗೆದಾರ ಅರ್ಷದ್ ದೂರಿನ ಮೇರೆಗೆ ಲೋಕ ದಾಳಿಯನ್ನ ನಡೆಸಿತ್ತು. ಬೆಸ್ಕಾಂ ಅಧಿಕಾರಿಗಳನ್ನ ಇವರಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಿದೆ. ಹೊಸದಾಗಿ ನಿರ್ಮಿಸಲಾದ ಕಟ್ಟಡಕ್ಕೆ ಹೊಸ ಸಂಪರ್ಕ ನೀಡೋದಕ್ಕೆ ಲಂಚವನ್ನ ಬೇಡಿಕೆ ಇಟ್ಟಿರುವುದು. ಲಂಚ ಹಣವನ್ನ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಸಿಕ್ಕಿದ್ದಾರೆ. ಎಇಇ ನಾಗರತ್ನ, ಜೆಇಇ ಸ್ವಾಮಿ ಲೋಕಾಬಲೆಗೆ ಸಿಕ್ಕಿರುವಂತವರು ದೃಶ್ಯದಲ್ಲಿ ಕಾಣಿಸ್ತಿದ್ದಾರಲ್ಲ ಅವರೇ. ಗುತ್ತಿಗೆದಾರ ಅರ್ಷದ್ ದೂರಿನ ಮೇರೆಗೆ ಲೋಕ ದಾಳಿಗೆ ಸಿಲುಕಾಕೊಂಡಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗುತ್ತಿದೆ. ಬೆಂಗಳೂರಿನ ಹುಳಿಮಾವಿನಲ್ಲಿ ನಡೆದಿರುವಂತಹ ಘಟನೆ. ಹೊಸದಾಗಿ ನಿರ್ಮಿಸಲಾದ ಕಟ್ಟಡಕ್ಕೆ ಹೊಸ ಕರೆಂಟ್ ಸಂಪರ್ಕ ಏನು ಹೊಸದಾಗಿ ಬೇಕು ಅಂತ ಕೇಳಿದಾಗ ಈ ರೀತಿಯಾದಂತ ಬೇಡಿಕೆಯನ್ನ ಇಟ್ಟಿರುವಂತದ್ದು. 1,50,000 ಹಣಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತದ್ದು. ಈಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಸಿಕ್ಕಿದ್ದಾರೆ. ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಹುಳಿಮಾವು ಬೆಂಗಳೂರಿನ ಹುಳಿಮಾವು ಪ್ರದೇಶದಲ್ಲಿ ನಾಗರತ್ನ ಹಾಗೂ ಸ್ವಾಮಿ ಎಂಬಾತರು 1.5 ಲಕ್ಷಕ್ಕೆ ಲಂಚವನ್ನ ಬೇಡಿಕೆ ಇಟ್ಟಿರುವುದು. ಗುತ್ತಿಗೆದಾರ ಅರ್ಷದ್ ಉಲ್ಲಾ ದೂರಿನ ಆಧಾರದ ಮೇಲೆ ದಾಳಿಯನ್ನು ನಡೆಸಿ ವಿಚಾರಣೆಯನ್ನ ಮಾಡಲಾಗ್ತಿದೆ.